ಕ್ಷೇತ್ರ ನಮ್ಮ ಟೌನಲ್ಲಿ 8 o'clock ಸ್ಟಾರ್ಟ್ ಆಗೋದಲ್ಲ ಮತದಾನ, 7. ಸೊ 7 ಗಂಟೆಗೆ ನೀವು ಬಂದುಬಿಟ್ರೇನು ನಿಮ್ಮ ಮತದಾನ ಹಾಕಿ ತಾವು ಮತ್ತೆ ನಿಮ್ಮ ಮುಂದಿನ ಕೆಲಸಕ್ಕಂತ ಹೋಗ್ಬೋದು. ಆವತ್ತಿನ ದಿನ ತಾವೆಲ್ಲ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮತದಾನ ಇರುತ್ತೆ. ಆ ಟೈಮ್ನ ಬಳಸ್ಕೊಂಡು ಪ್ರತಿಯೊಬ್ಬರು ಬಂದು, ವಿಶೇಷವಾಗಿ ನಾನು KGF ನಮ್ಮ ಜನತೆಯಲ್ಲಿ ಕೋರ್ಕೋತೀನಿ, ಮತದಾನ ಮಾಡಲೇಬೇಕಾಗಿ ವಿನಂತಿ ಮಾಡ್ತೀನಿ. ಇದರೊಂದಿಗೆ ಎಲ್ಲರೂ ಸೇರಿ ಈಗ ಫ್ಯಾಷನ್ ಶೋ ನೋಡೋಣ. ಭಾಳಷ್ಟು ರೆಡಿಯಾಗಿ ಬಂದಂಥ ಮಹಿಳೆಯರು ಇದ್ದಾರೆ. ಮಹನೀಯರು ಪಾರ್ಟಿಸಿಪೇಟ್ ಮಾಡೋದಾದ್ರೆ ಮಾಡ್ಬೋದು, ಮಹಿಳೆಯರಿಗಷ್ಟೇ ಅಲ್ಲ ಇದು ಫ್ಯಾಷನ್ ಶೋ. ಸೊ ಅವರನ್ನು ವೆಲ್ಕಮ್ ಅಂತ ಹೇಳ್ಬೋದಲ್ಲ ನಾವು. ಎಸ್, ಸೊ ಎಲ್ಲರೂ ಕಾತುರದಿಂದ ಕಾಯ್ತಿರುವಂಥ ಫ್ಯಾಷನ್ ಶೋನ ಶುರು ಮಾಡೋಣ. ಧನ್ಯವಾದಗಳು. ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ನಟರು ಅವರನ್ನ ಈಗ ಆತ್ಮೀಯವಾಗಿ ನಾಗೇಶ್ ಸರ್ ಇಬ್ಬರನ್ನು ಕೂಡ ನಾವು ಆತ್ಮೀಯವಾಗಿ ತಮ್ಮ KGF ವತಿಯಿಂದ ಸನ್ಮಾನ ಮಾಡ್ತಾರೆ. ದಯವಿಟ್ಟು ತಾವು ಬರ್ಬೇಕು ಸರ್. ರವಿ ಸರ್ ಮತ್ತೆ ನಾಗೇಶ್ ಸರ್ ದಯವಿಟ್ಟು ಬರಬೇಕು. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ. ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥವರು ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರರು ನಾಗೇಶ್ ಸರ್ ಮತ್ತು ರವಿ ಸರ್ ಅವರನ್ನ ಇವರ ಚಪ್ಪಾಳೆಯೊಂದಿಗೆ ಎಲ್ಲ ನಾವು ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಇದು ನಮ್ಮ KGF ಜನತೆಯ ಪರವಾಗಿ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವಾಗಿದೆ. ಸ್ವೀಪ್ ಕಾರ್ಯಕ್ರಮ ಅಡಿಯಲ್ಲಿ ಫ್ಯಾಷನ್ ಶೋ ಮುಖಾಂತರ ಮತದಾನ ಅರಿವು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ಜೈನ್ ಶಾಲಾ ವಿದ್ಯಾರ್ಥಿಗಳು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದರ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ. ಧನ್ಯವಾದಗಳು ಸರ್. ರಾಷ್ಟ್ರೀಯ ಹಬ್ಬ, ಈ ಹಬ್ಬದಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ದೇಹ ದಾಢ್ಯತೆ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಪ್ರತಿದಿನ ವ್ಯಾಯಾಮ ಮಾಡಲೇಬೇಕು. ಅದೇ ರೀತಿಯಾಗಿ ದೇಶ ಗಟ್ಟಿಯಾಗಿರಬೇಕು, ನಮ್ಮ ನಾಯಕ ಒಳ್ಳೆಯವನಾಗಿರಬೇಕು ಅಂತ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಸ್ನೇಹಿತರೆ, 5 ವರ್ಷಕ್ಕೊಮ್ಮೆ ಬರುವ ಈ ಹಬ್ಬದಲ್ಲಿ ನಾವೆಲ್ಲರೂ ಖುಷಿಯಿಂದ ಸಂತೋಷದಿಂದ ಭಾಗವಹಿಸೋಣ. 5 ವರ್ಷ ನಾವು ಎಲ್ಲೆಲ್ಲೋ ಕಾಲ ಕಳಿತೀವಿ, ಊರಲ್ಲೇ ಇರ್ತೀವಿ, ಮನೆಯಲ್ಲೇ ಇರ್ತೀವಿ, ಅಕ್ಕಪಕ್ಕಗಳಲ್ಲಿ ಇರ್ತೀವಿ. ಆದರೆ ಎಲೆಕ್ಷನ್ ಟೈಮ್ ಬಂದಾಗ ಟ್ರಿಪ್ ಅಂತ ಹೋಗ್ಬಿಡ್ತೀವಿ. ಎಲೆಕ್ಷನ್ನು ನಮಗೆ ಪವಿತ್ರವಾದ ಮತವನ್ನು ಬಿಟ್ಟು ಎಲ್ಲೆಲ್ಲೋ ಹೋಗಿರ್ತೀವಿ, ರಜಾ ಇರುತ್ತೆ ಅಂತ. ಆಮೇಲೆ 5 ವರ್ಷ ಬೈಕೋತಾ ಇರ್ತೀವಿ, ನಮ್ಮ ಲೀಡರ್ ಸರಿ ಇಲ್ಲ, ನಮ್ಮ MLA ಸರಿ ಇಲ್ಲ, ನಮ್ಮ MP ಸರಿ ಇಲ್ಲ ಅಂತ ಬೈಕೋತಾ ಇರ್ತಾರೆ. ಆ ತಪ್ಪನ್ನ ಮಾಡಬೇಡಿ. ನಿಮ್ಮ ಅಮೂಲ್ಯವಾದ ಮತ 100 ಆನೆ ಬಲಕ್ಕೆ ಸಮಾನ. ದಯವಿಟ್ಟು ಅದನ್ನು ನೀವು ವೋಟು ಮಾಡೋದರ ಮುಖಾಂತರ ನಿಮ್ಮ ಅಪ್ಪ, ಅಕ್ಕ, ತಂಗಿ, ಅಕ್ಕದ ಮನೆ, ಪಕ್ಕದ ಮನೆ, ನೆಂಟರು, ಗೆಳೆಯರು ಎಲ್ರಿಗೂ ವೋಟು ಮಾಡೋಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕಾಗಿ ನಾನು ಸವಿನಯ ಪ್ರಾರ್ಥನೆ. ಇಷ್ಟೇ ಸ್ನೇಹಿತರೆ, ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ನಾವು ಇನ್ನೂ ವೋಟ್ ಮಾಡಿ ಅನ್ನೋ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತಂದರೆ ದೊಡ್ಡ ಒಂದು ದುಃಖದ ಸಂಗತಿ. ನೀವೇ ಎಚ್ಚೆತ್ಕೋಬೇಕು. ಇದು ನಿಮ್ಮ ಹಬ್ಬ, ನಿಮ್ಮ ಮನೆ ಹಬ್ಬ, ನಿಮ್ಮ ಊರ ಹಬ್ಬ, ನಿಮ್ಮ ದೇಶದ ಹಬ್ಬ. ನಿಮ್ಮ ನಾಯಕ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಪ್ರತಿ ಮನೆಗೂ ನೋಡಿ, ಇಂಥ ಪದ್ಮ ಮೇಡಮ್ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ, ಇವತ್ತು ನಮ್ಮ ಜೊತೆ ಬಂದು ನಿಂತ್ಕೊಂಡು ನಮ್ಮನ್ನೆಲ್ಲ ಹುರಿದುಂಬಿಸಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾಗೇಶ್ವರನ ಕರೆಸಿದ್ದಾರೆ, ನಿಮ್ಮನ್ನೆಲ್ಲ ಫ್ಯಾಷನ್ ಶೋ ಮಾಡಬೇಕಂತ ಕರೆಸಿದ್ದಾರೆ. ಇಷ್ಟೇ ಉದ್ದೇಶ. ಕೋಲಾರ ಜಿಲ್ಲೆಯಲ್ಲಿ 100ಕ್ಕೆ 100% ವೋಟ್ ಆಗಲಿ, ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಕರೆಸಿದ್ದಾರೆ. ಆ ನಂಬಿಕೆ ಹುಸಿ ನಾವು ಮಾಡಬಾರ್ದು. ನಾವೆಲ್ಲರೂ ಸೇರಿ ಮೇಡಮ್ನ ಕೈ ಜೋಡಿಸೋಣ. ಮೇಡಮ್ ನಮ್ಮ ಜೊತೆ ಇರ್ತಾರೆ. ಜೊತೆಗೆ ಜಿಲ್ಲೆಯ ಎಲ್ಲ ಜನತೆ ನಾವು ರಾಜ್ಯಕ್ಕೊಂದು ಮೆಸೇಜ್ ಕೊಡಬೇಕು. ಅದು 100% ಮತದಾನ ಮಾಡಲೇಬೇಕು. ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನಮ್ಮನ್ನು ಐಕಾನಾಗಿ ಸೆಲೆಕ್ಟ್ ಮಾಡಿದಂಥ ಮೇಡಮ್ ನಿಜವಾಗ್ಲೂ ನಾವು ಪುಣ್ಯವಂತರು. ಯಾಕಂದರೆ ಕೋಲಾರದಲ್ಲಿ ನಾನು ಸುಮಾರು ವರ್ಷ ಇದ್ದೀನಿ. ನಾನು 300 ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ವಿಶ್ವಕ್ಕೆ 18 ಬಾರಿ ನಾನು ಹೋಗಿ ಬಂದಿದ್ದೀನಿ, ರಾಜ್ಯ ಕ್ಯಾಪ್ಟನ್ ಆಗಿದ್ದೀನಿ, ಸ್ಟೇಟ್ ಎಲ್ಲ ಪಡೆದುಕೊಂಡಿದ್ದೀನಿ. ಇವತ್ತು ಈ ಮೇಡಮ್ ಅವರು ಒಂದು ಅಧಿಕಾರದಲ್ಲಿದ್ದಾಗ ನಾನು ಸೆಲೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಮತ್ತೊಮ್ಮೆ ಎಲ್ಲ ಇಲ್ಲಿ ಆಫೀಸರ್ಸು ಪಾಪ ಟೈಮ್ ಆಯಿತು, ಮನೆಗೆ ಹೋಗ್ಬೇಕು, ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲರೂ ಬಂದಿದ್ದೀರಾ.
ಇದೇ ಶ್ರಮ ಇನ್ನು ಕೇವಲ 14 ದಿವಸ ಮಾತ್ರ ಪ್ರಯತ್ನ ಪಡಿ. ಮನವಿ ಮಾಡ್ಕೋತೀನಿ, ಮೇಡಮ್ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ. 14 ದಿವಸ ಆದ್ಮೇಲೆ ನಿಮ್ಮ ನಾಯಕ ನೀವು ಆಯ್ಕೆ ಮಾಡ್ಕೊಳ್ಳಿ, ಮನೆಯಲ್ಲೇ ಇರಿ. ಖಂಡಿತ ನಿಮ್ಮೆಲ್ಲರ ಒಂದು ಶ್ರಮ, ನಿಮ್ಮ ಒಂದು ಪ್ರೋತ್ಸಾಹ ಇಲ್ಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಮತ ನಮ್ಮ ಭವಿಷ್ಯ. Voting gives you the rights. Voting is an emotion act of intellectual one. The first day of voting gives you the essence of understanding what is the citizenship is. ನಮ್ಮ ಮತವು ಅಮೂಲ್ಯವಾದದ್ದು. ನಮ್ಮ ಮತವನ್ನ ನಾವು ಉಪಯೋಗಕ್ಕೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಮತ ನಮ್ಮ ಭವಿಷ್ಯ. Democracy strengthens in your vote. Your vote, equality, justice and program. It is your democracy. It is your right. You have to vote. ನನ್ನ ಮತ ಮಾರಾಟಕ್ಕಿಲ್ಲ, ನನ್ನ ಮತ ಅಮೂಲ್ಯವಾದುದು ಎಂಬುದನ್ನ ಪ್ರತಿಯೊಬ್ಬ ನಾಗರಿಕನು ಅರಿತು Please, one nation, one vote. ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಉಳಿಸಿ. ನಾನು ಮತದಾನ ಮಾಡುತ್ತೇನೆ, ನೀವು ಮತದಾನ ಮಾಡಿ. ಮತಕ್ಕಿರುವ ಪ್ರಾಮುಖ್ಯತೆ ಈ ದೇಶದ ಉದ್ಧಾರದ ಒಂದು ನಮ್ಮ ಭವಿಷ್ಯದ ಗುರುತು, ಅದನ್ನ ಮರೆಯಬಾರದು. You should never forget to vote. It is all about your rights on how you are being a true citizen for this country. It's your duty to vote. ಮತದಾನದ ದಿನ 26/4/2024. ನಮ್ಮ ಮತ ನಮ್ಮ ಭವಿಷ್ಯ. It's in your hand to change the world. Take a decision today to ensure 2024 ಪ್ರತಿಯೊಬ್ಬ ನಾಗರಿಕ ಭವಿಷ್ಯದ ಅಮೂಲ್ಯವಾದಂತಹ ಈ ಒಂದು ಅವಕಾಶವನ್ನ ಯಾರು ಮರೆಯಬೇಕು. vote for the country. Vote as a citizen. Use your vote as a power, as a weapon. ಲೋಕಸಭಾ ಚುನಾವಣೆ 2024 ಮತದಾನ ದಿನಾಂಕ 26/4/2024 ಶುಕ್ರವಾರ. ಭಾರತ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ನೀಡಿದೆ. ಏಪ್ರಿಲ್ 26 ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಬೇಕೆಂದು ವಿನಂತಿಸೋಣ. ನಮ್ಮ ಅರಿವನ್ನ ಇತರರಿಗೂ ತಿಳಿಸೋಣ. ನಮ್ಮ ಜ್ಞಾನವನ್ನ ಮತದಾನದ ಒಂದು ಪ್ರಾಮುಖ್ಯತೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸೋಣ. Not only you also have to encourage everyone to vote. Give the awareness of voting. ಪೌರ ಕಾರ್ಮಿಕರು ಕೆಜಿಎಫ್ ನಗರಸಭೆಯಿಂದ ಮತದಾನ ಮಾಡುವ ಬಗ್ಗೆ ಪ್ರದರ್ಶನವನ್ನು ಮಾಡುತ್ತಾ ಇದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಅವ್ರನ್ನ ಎನ್ಕರೇಜ್ ಮಾಡೋಣ. ಮತದಾನ ಪ್ರತಿಯೊಬ್ಬರ ಹಕ್ಕಾಗಿರುತ್ತದೆ. ನಿರ್ಭೀತಿಯಿಂದ ಮತ ಚಲಾಯಿಸಿ. ನಿಮ್ಮ ಮತ ಮಾರಾಟಕ್ಕಿಲ್ಲ. ನಿಮ್ಮ ಮತ ಮಾರಾಟಕ್ಕಿಲ್ಲ. ನೀವು ನಿರ್ಭೀತಿಯಿಂದ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೆ ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡಿ. ನಿಮ್ಮ ಮತ ನಿಮ್ಮ ಹಕ್ಕು. ನಿಮ್ಮ ಮತ ನಿಮ್ಮ ಹಕ್ಕು. ಪೌರ ಕಾರ್ಮಿಕರು ಮತದಾನದ ಬಗ್ಗೆ ಅರಿವನ್ನ ಮೂಡಿಸುತ್ತಿದ್ದಾರೆ. ಮತ್ತೊಮ್ಮೆ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಗರಸಭೆ ಕೆಜಿಎಫ್ ವತಿಯಿಂದ ನಮ್ಮ ಮತ ಅಮೂಲ್ಯವಾದುದು. ಮತದಾನ ಜವಾಬ್ದಾರಿಯುತವಾಗಿ ಮಾಡಿ.